ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಮಾರ್ನಿಂಗ್ ಬಿಗ್ ಬಾಸ್ ಒಂದು ಪ್ರೋಮೋ ರಿಲೀಸ್ ಮಾಡಿದೆ. ಸೊ ಆ ಪ್ರೋಮೋ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಉಗ್ರಂ ಮಂಜು ಅವ್ರ ತಂಡ ಸೋತಿರುತ್ತೆ. ನಿನ್ನೆ ಏನು ಟಾಸ್ಕ್ ಕೊಟ್ಟಿರ್ತಾರಲ್ವಾ, ಸೊ ಈ ಪ್ರೋಮೋದಲ್ಲಿ ಕಾಣಿಸೋ ಪ್ರಕಾರ ಅವರು ಆ ತಂಡದವರು ಆ ಟಾಸ್ಕಲ್ಲಿ ಸೋತಿರ್ತಾರೆ. ಸೊ ಹಾಗಾಗಿ ಚೈತ್ರ ಅವ್ರನ್ನ ಆಲ್ರೆಡಿ ಅವ್ರು ಆಚೆ ಇಟ್ಟಿರ್ತಾರೆ, ಅಂದರೆ ಟಿಕೆಟ್ ಫಿನಾಲೆಗೆ ಅರ್ಹ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಅದಾದ ನಂತರ ಉಳಿದಿರೋ ಮೂರು ಜನ ಯಾರು ಇರ್ತಾರೆ, ಧನರಾಜ್ ಇರ್ತಾರೆ, ಮತ್ತು ಗೌತಮಿ ಇರ್ತಾರೆ, ಹಾಗೂ ಮಂಜು ಅವ್ರು ಇರ್ತಾರೆ. ಸೊ ಈ ಮೂವರಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಒಂದು ಹೆಸರನ್ನ ತಗೋಬೇಕು, ಟಿಕೆಟ್ ಫಿನಾಲೆಗೆ ಹೋಗ್ಲಿಕ್ಕೆ ಅರ್ಹ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನೋದನ್ನ ಬಿಗ್ ಬಾಸ್ ಕೇಳ್ತಾರೆ ಈ ಮಂಜು ಅವ್ರ ಟೀಮ್ಗೆ. ಸೊ ಆಗ ಮಂಜು ಅವ್ರ ಟೀಮು ಮತ್ತು ಅಂದರೆ ಮಂಜು ಮತ್ತು ಗೌತಮಿ, ಧನರಾಜ್ ಡಿಸ್ಕಸ್ ಮಾಡ್ತಾ ಇರೋದು ಈ ಪ್ರೋಮೋ ಅಲ್ಲಿ ಕಾಣಿಸುತ್ತೆ. ಧನರಾಜ್ ಅವರು ತುಂಬ ಟೆನ್ಷನಲ್ಲಿ ಇರ್ತಾರೆ. ತುಂಬ ಯಾಕೆ ನಾನು ಅರ್ಹ ಇಲ್ಲ, ಯಾಕಂದರೆ ಅದರಲ್ಲಿ ಪ್ರೋಮೋ ಅಲ್ಲಿ ನೋಡಿರೋ ಥರ ಸೊ ಮಂಜು ಅವರು ಧನರಾಜ್ ಅವ್ರ ಹೆಸರು ತಗೊಳ್ತಾರೆ, ಗೌತಮಿ ಅವರು ಧನರಾಜ್ ಅವ್ರ ಹೆಸರು ತಗೊಳ್ತಾರೆ. ಸೊ ಗೌತಮಿ ಅವರ ಒಂದು ಫೀಡ್ಬ್ಯಾಕನ್ನು ಈ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಅವರು ಕೊಟ್ಟಂಥ ಕಾರಣ ಏನಿತ್ತು ಅಂತ ಹೇಳಿದರೆ, ಧನರಾಜ್ ಅವರು ಮೊದಲನೇ ವಾರ ಮತ್ತು ಏನು ಸ್ಟಾರ್ಟಿಂಗಿಂದ ಕೆಲವು ವಾರಗಳಿತ್ತಲ್ವ, ಸೊ ಆ ಕೆಲವು ವಾರಗಳಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ, ಅವರು ಹಿಂಜರಿತಾ ಇದ್ರು ಮುಂದೆ ಬರಲಿಕ್ಕೆ ಅನ್ನೋ ರೀಸನ್ನ ಇವ್ರು ಗೌತಮಿ ಅವ್ರು ಕೊಡ್ತಾರೆ. ಬಟ್ ಆ ರೀಸನ್ ನಿಮಗೆಲ್ಲ ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಯಾಕಂದರೆ ಇದು ಬಂದುಬಿಟ್ಟು ನಾಮಿನೇಷನ್ ಟಾಸ್ಕ್ ಅಲ್ಲ, ಇದು ಬಂದುಬಿಟ್ಟು ಫಿನಾಲೆಗೆ ಟಿಕೆಟ್ ಟು ಫಿನಾಲೆ ಅನ್ನೋದು. ಸೊ ಇದು ಒಂದು ತುಂಬ ಸೀರಿಯಸ್ ಆಗಿರುವಂಥ ಒಂದು ಟಾಸ್ಕ್ ಆಗಿರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಫ್ರೆಂಡ್ಶಿಪ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಉಳಿಸ್ಕೊಳ್ಳೋ ಅಂಥ ಟೈಮ್ ಇದಲ್ಲ. ಸೊ ಇಲ್ಲಿ ಜನ ಏನು ನೋಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಯಾರು ಎಷ್ಟು ಆನೆಸ್ಟ್ ಆಗಿದ್ದಾರೆ, ಯಾರು ಎಷ್ಟು ಆನೆಸ್ಟ್ ರಿವ್ಯೂನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ಜನಗಳು ಗಮನಿಸ್ತಾ ಇರ್ತಾರೆ. ಸೊ ಹಾಗಾಗಿ ಮಂಜು ಅಥವಾ ಗೌತಮಿ ಕೊಟ್ಟಂಥ ರೀಸನ್ನು ಅಷ್ಟೊಂದು ಸರಿ ಇಲ್ಲ ಅಂತ ನನಗನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ, ಗೌತಮಿ ಅವರು ಸ್ಟಾರ್ಟಿಂಗಿಂದ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಯಾವಾಗ ಅವ್ರು ಮಂಜು ಜೊತೆ ಸೇರಕ್ಕೆ ಸ್ಟಾರ್ಟ್ ಮಾಡಿದ್ರು, ಮಂಜು ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಸ್ವಲ್ಪ ಅವರು ಎದ್ದಾಗ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಮಂಜು ಅವ್ರು ಆಲ್ರೆಡಿ ಸ್ಟಾರ್ಟಿಂಗಿಂದ ಗ್ರೇ ಏರಿಯಾ ಅದು ಇದು ಅಂತ ಏನೋ ಒಂದೊಂದು ಮಾಡ್ಕೊಂಬಂದು ಗುರ್ಸ್ಕೊಂಡಿದ್ರು ಒಂದು ಸ್ವಲ್ಪ ಮಟ್ಟಿಗೆ. ಅದಾದಮೇಲೆ ಗೌತಮಿ ಅವರು ಅವ್ರ ಜೊತೆ ಸೇರಿಕೊಂಡು ಅವರು ಕೂಡ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಏನಂತ ಹೇಳಿದ್ರೆ, ಇದು ಬಂದು ಮಂಜು ಅವ್ರಿಗೆ ವೀಕ್ನೆಸ್ ಆಯ್ತೇ ಹೊರತು ಗೌತಮಿ ಅವರಿಗೆ ಎಲ್ಲೂ ವೀಕ್ನೆಸ್ ಆಗಿಲ್ಲ. ಬಟ್ ಏನಂತ ಹೇಳಿದ್ರೆ, ಗೌತಮಿ ಅವರು ಒಂದು ಎಂಟರ್ಟೈನ್ಮೆಂಟ್ ಗೇಮ್ ವಿಚಾರದಲ್ಲಿ ಎಲ್ಲರೂ ಟಫ್ ಆಗಿದ್ದಾರೆ. ಮಂಜು ಆಗಿರ್ಬೋದು, ಮತ್ತು ಗೌತಮಿ ಆಗಿರ್ಬೋದು, ಹಾಗೆ ಧನರಾಜ್ ಆಗಿರ್ಬೋದು. ಧನರಾಜ್ ಕಳೆದ ಕೆಲವು ವಾರಗಳ ಹಿಂದೆ ಉತ್ತಮ ಅಂತ ಮನೆಯವರಿಂದ ಒಂದು ಇದನ್ನ ತಗೊಂಡಿದ್ದಾರೆ. ಹಾಗೆ ಕಿಚ್ಚ ಸುದೀಪ್ ಅವ್ರ ಹತ್ರ ಒಳ್ಳೆ ಕಿಚ್ಚನ ಚಪ್ಪಾಳೆ ಕೂಡ ತಗೊಂಡು ಒಂದು ಬೇಷ್ ಅಂತ ಅನ್ಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದೆಲ್ಲ ನೋಡ್ತಾ ಹೋದ್ರೆ, ಧನರಾಜ್ ಅವರು ಕಳೆದ ಒಂದು ತಿಂಗಳು ಆಲ್ಮೋಸ್ಟ್ 2-3 ವಾರದಿಂದ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ಓವರ್ ಆಲ್ ಕನ್ಸಿಡರ್ ಮಾಡಿದ್ರೆ ಈ ಒಂದು 2.5 ತಿಂಗಳಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಸ್ವಲ್ಪ ಧನರಾಜ್ ಅವರ ತೂಕನೇ ಜಾಸ್ತಿ ಆಗುತ್ತೆ ಗೌತಮಿ ಅವ್ರು ಕಂಪೇರ್ ಮಾಡಿದ್ರೆ. ಒಂದು ಎಂಟರ್ಟೈನ್ಮೆಂಟ್ ಅಂತ ಇರ್ಬೋದು, ನಗ್ಸೋದಾಗಿರ್ಬೋದು, ಗೇಮ್ ಆಗಿರ್ಬೋದು, ಸೋತುಗೆ ಕಲ್ತ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಧನರಾಜ್ ಕಲ್ತ್ಕೊಂತಾನೆ ಬಂದಿದ್ದಾರೆ ಕಂಪೇರ್ ಮಾಡಿದ್ರೆ ಗೌತಮಿಗೆ. ಯಾಕಂದರೆ ಗೌತಮಿ ಮಂಜು ಅವ್ರಿಗೆ ಸುದೀಪ್ ಅವರು 1000 ಸರಿ ಹೇಳಿದ್ದಾರೆ, ಅವ್ರು ಯಾವ ವಿಷಯದಲ್ಲೂ ತಿದ್ಕೊಳ್ಳೋ ಥರನೂ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಪ್ರೋಮೋ ಅಲ್ಲಿ ತೋರಿಸೋ ಥರ ಮಂಜು ಮತ್ತು ಗೌತಮಿ ಅಗೇನ್ ಧನರಾಜ್ ಅವ್ರನ್ನ ಹೆಸರು ತಗೊಳ್ತಾರೆ. ಸೊ ಇವ್ರ ಹೆಸರು ತಗೊಳ್ಳುವಾಗ ಏನು ಮಜವಾಗಿತ್ತು ಅಂತ ಹೇಳಿದ್ರೆ, ಬಿಗ್ ಬಾಸ್ ಇನ್ನು ಉಳಿದ ಕಂಟೆಸ್ಟೆಂಟ್ ಯಾರ್ಯಾರು ಇದ್ರಲ್ವಾ, ಸೊ ಅವ್ರಿಗೆಲ್ಲ ಆಲ್ರೆಡಿನೇ ಗೊತ್ತಿತ್ತು. ಇವ್ರ ರಿಯಾಕ್ಷನ್ಗಳು ನೋಡಿಬಿಟ್ಟು ಆ ಕಡೆ ಕ್ಲಾಪ್ಸ್ ಹೊಡ್ಕೊಂಡು, ಇವಾಗಿದೆ ನೋಡು ಮಾರಿ ಹಬ್ಬ, ಹರಕೆ ಕುರಿನ ಹೆಂಗೆ ಕಡಿತಾರೆ ನೋಡು ಅಂತ ಜೋಕ್ ಮಾಡ್ಕೊಂಡು ನಗ್ತಾ ಇದ್ರು. ಸೊ ಅನ್ಫಾರ್ಚುನೇಟ್ಲಿ ಇವ್ರುಗಳು ಕೂಡ ಧನರಾಜ್ ಹೆಸರು ತಗೊಂಡು ಅವ್ರು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ರು ಅದೇ ಹೆಸರನ್ನ ಇವ್ರು ತಗೊಳ್ತಾರೆ. ಅದೇ ಹೆಸರು ಕೂಡ ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್ ಕೇಳಿದಾಗ. ಸೊ ಅವಾಗ ಎಲ್ರೂ ಜೋರಾಗಿ ಕ್ಲಾಪ್ಸ್ ತಟ್ಬಿಟ್ಟು, ನಾವು ಅನ್ಕೊಂಡಿದ್ವಿ ಹರಕೆ ಕುರಿ ಇದೆ ಅಂತ ಹೇಳ್ಬಿಟ್ಟು, ಹೇಗಿದೆ ಮಾರಿ ಹಬ್ಬ ಅನ್ನೋ ಒಳ್ಳೆ ಇದರಲ್ಲಿ ಟಕ್ಕರ್ ಕೊಡ್ತಾರೆ. ಇಡೀ ಮನೆಯವರು ಸೇರಿ ಟಕ್ಕರ್ ಕೊಡ್ತಾರೆ ಅವರಿಬ್ಬರಿಗೆ. ಬಟ್ ಅದಂತೂ ನೋಡ್ಲಿಕ್ಕೆ ಸಖತ್ತಾಗಿತ್ತು. ಬಟ್ ನಿಮ್ಗೇನು ಅನಿಸುತ್ತೆ, ನಿಜವಾಗ್ಲೂ ಧನರಾಜ್ಗೆ ಅರ್ಹತೆ ಇಲ್ವಾ ಫಿನಾಲೆಗೆ ಹೋಗೋದಕ್ಕೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಸೊ ಹಾಗಿದ್ರೆ ಯಾರು ಈ ಒಂದು ನೆನ್ನೆ ಎಪಿಸೋಡಲ್ಲಿ ಧನರಾಜು ಅರ್ಹತೆ ಇಲ್ಲ ಅಂತ ತೋರಿಸಿ ಆಯಿತು. ಸೊ ಹಾಗಿದ್ರೆ ವಿಕ್ರಮ್ ಅವ್ರ ತಂಡ, ಏನು ಹನುಮಂತ ಅವ್ರ ತಂಡ ಇತ್ತಲ್ವ, ಈ ಕಡೆ ನೆನ್ನೆ ಆಡಿದಂಥ ಭವ್ಯ ಮತ್ತು ಮೋಕ್ಷಿತಾ, ಹನುಮಂತ, ಇವರಿಷ್ಟರಲ್ಲಿ ಯಾರು ಅರ್ಹ ಅನ್ನೋದು ಪ್ರಶ್ನೆ ಬಂದಾಗ ಹನುಮಂತ ಅವ್ರನ್ನ ತಗೊಳ್ತಾರೆ. ಸೊ ಹಾಗಿದ್ರೆ ನಮ್ಗೆ ಗೊತ್ತಾಯ್ತಲ್ವ ಯಾರು ಟಿಕೆಟ್ ಟು ಫಿನಾಲೆಗೆ ವಿಕ್ರಮ್ ಆದ ನೆಕ್ಸ್ಟ್ ಹೋಗಿರೋದು ಅಂತ ಹೇಳ್ಬಿಟ್ಟು. ಸೊ ಹನುಮಂತ ಅವರು ನೆಕ್ಸ್ಟ್ ಟಿಕೆಟ್ ಟು ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ, ಧನರಾಜ್ ಅವರು ಹೊರ ಉಳ್ಕೊಂಡಿದ್ದಾರೆ. ಸೊ ಇದಿಷ್ಟಾಗಿರುತ್ತೆ ಈ ಪ್ರೋಮೋದ ಅಪ್ಡೇಟು. ಬಟ್ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಅದಾದಮೇಲೆ ಮೋಕ್ಷಿತಾ ಅವರು ಮತ್ತು ರಜತ್ ಅವರು ಆಚೆ ಕುತ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಮಂಜು ಅವ್ರು ಬಂದುಬಿಟ್ಟು ಸೊ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಅಲ್ಲ ಚಿನ್ನ, ನಾನು ಆ ರೀಸನ್ ಕೊಟ್ಟಿದ್ದು, ಆ ಥರ ಕೊಟ್ಟಿಲ್ಲ, ಸ್ಟಾರ್ಟಿಂಗಿಂದ ಹಾಗೆ ಹೀಗೆ ಅದನ್ನು ತೊಗೊಂಡೆ ಇದನ್ನು ತೊಗೊಂಡೆ, ಏನೋ
ನಾನು ತಪ್ಪಾಗಿ ತೊಗೊಂಡಿಲ್ಲ, ನಾನು ಸರಿಯಾಗಿ ತೊಗೊಂಡಿದ್ದೀನಿ, ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಸೊ ಆವಾಗ ಇವರು ಹೇಳ್ತಾರೆ, ಯಾಕಂದರೆ ರಜತ್ಗೂ ಧನರಾಜ್ಗೂ ದೊಡ್ಡ ಫೈಟ್ ಆಗಿತ್ತು, ಅದು ನಮ್ಮೆಲ್ರಿಗೂ ಗೊತ್ತಿದೆ, ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಸೊ ಅದಾದಮೇಲೆ ಕೂಡ ರಜತ್ ಅವರು ಯಾವ ರೀತಿ ಧನರಾಜ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಜವಾಗ್ಲೂ ಮೆಚ್ಕೋಬೇಕು. ತುಂಬ ಹಾನೆಸ್ಟ್ ಆಗಿದ್ದಾರೆ. ಸೊ ಆ ಮೂಮೆಂಟಲ್ಲಿ ಮಂಜು ಗೌತಮಿ ಧನರಾಜ್ ಹೆಸರು ತಗೊಳ್ಳ ತಕ್ಷಣವೇ ಅವರು ಶಿಲೆ ಹಾಕ್ಬಿಟ್ಟು ಫುಲ್ ಅವರು ಒಂದು ಹಾನೆಸ್ಟ್ ಅಗ್ರೆಸಿವ್ನೆಸ್ನ ತೋರಿಸ್ತಾರೆ ಅವಾಗ, ಯಾಕಂದರೆ ಅವ್ರಿಗೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಅವ್ರು ಆ ರಿಯಾಕ್ಷನ್ ಅಲ್ಲೇ ತೋರಿಸಿದ್ರು. ಸೊ ಅದಾದಮೇಲೆ ಅವ್ರು ಕೂತ್ಕೊಂಡಿರುವಾಗ ಇವ್ರು ಬಂದ್ಬಿಟ್ಟು ಮಂಜು ಅವರು ಹಾಗೆ ಹೀಗೆ ಅಂತ ಸಮರ್ಥನೆ ಮಾಡ್ಕೊಳ್ತಿರುವಾಗ ಸೊ ಅವ್ರು ಮುಖಕ್ಕೆ ಕೊಡ್ದಂಗೆ ಕೇಳ್ತಾರೆ, ಯಾಕೆ ಗುರು ಸ್ಟಾರ್ಟಿಂಗಿಂದ ಇವ್ರು ಆಡಿದ್ರಾ, ಧನರಾಜಲ್ಲಿ ನಿಮ್ಗೇನು ಕಾಣಿಸ್ಲಿಲ್ವಾ, ಎಷ್ಟು ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಕಾಣಿಸ್ಲಿಲ್ವಾ, ಬಿಗ್ ಬಾಸ್ ಮನೇಲಿ ಒಂದ್ಸರಿನೂ ಉತ್ತಮ ತೊಗೊಂಡಿಲ್ಲ ಗೌತಮಿ, ಇವ್ರು ತೊಗೊಂಡಿಲ್ವಾ, ಕಿಚ್ಚನ ಚಪ್ಪಾಳೆ ಒಂದ್ಸರಿನೂ ಗೌತಮಿ ಅವ್ರು ತೊಗೊಂಡಿಲ್ಲ, ಇವ್ರು ತೊಗೊಂಡಿಲ್ವಾ. ಸೊ ಇದೆಲ್ಲ ನೋಡ್ತಾ ಹೋದರೆ ಇವರು ರಜತ್ ಕೊಟ್ಟಂಥ ಹಾನೆಸ್ಟ್ ರಿಯಾಕ್ಷನ್ಸ್ ಇದೆ ಅಲ್ವಾ, ಅದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ಹಾನೆಸ್ಟ್ ಆಗಿತ್ತು ಅವ್ರ ರಿಯಾಕ್ಷನ್. ಬಟ್ ಏನಂದರೆ ಉಸ್ತುವಾರಿಗೆ ಬಂದಾಗ ಅಷ್ಟೊಂದು ಹಾನೆಸ್ಟಿ ಅವರು ತೋರಿಸ್ತಿಲ್ಲ, ಅಥವಾ ಅವ್ರು ತೋರಿಸ್ತಿಲ್ವಾ ಅಥವಾ ಅವ್ರಿಗೆ ಕಾಣಿಸಿಲ್ವಾ, ಅದನ್ನು ನೆಕ್ಸ್ಟ್ ಎಪಿಸೋಡ್ ರಿವ್ಯೂ ಅಲ್ಲಿ ನೋಡೋಣ. ಸೊ ಇದಿಷ್ಟ ಆಗಿತ್ತು ಈ ಪ್ರೋಮೋ ರಿವ್ಯೂ. ಮೋಕ್ಷಿತಂಗಂತೂ ಫುಲ್ ನಗುನೇ ಬರ್ತಾ ಇದೆ, ಭವ್ಯ ಅಂತೂ ಫುಲ್ ಟಕ್ಕರ್ ಮೇಲೆ ಟಕ್ಕರ್, ಹಂಗೆ ಮಂಜಿಗೆ ಫುಲ್ ಕೆಣಕ್ತಾ ಇದ್ದಾರೆ ಅವರು ಕೊಟ್ಟಿರೋ ರೀಸನ್ನು, ಅವ್ರು ಆಡ್ತಿರೋ ರೀತಿ, ಅವ್ರು ನಡ್ಕೊಳ್ತಾ ಇರೋ ರೀತಿಗೆ. ಸೊ ಫುಲ್ ಮಜವಾಗಿತ್ತು ಆ ಪ್ರೋಮೋದಲ್ಲಿ. ಸೊ ಹನುಮಂತ ಅವರು ಕೊನೆಯದಾಗಿ ಅವ್ರ ಫ್ರೆಂಡಿಗೆ ರಿಬ್ಬನ್ನ ಇದು ರಜತ್ ಅವ್ರು ಹೋಗ್ಬಿಟ್ಟು ಟಿಕೆಟ್ ಫಿನಾಲ್ಗೆ ಯಾರು ಅರ್ಹ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನ ರಿಬ್ಬನ್ನ ಕಟ್ ಮಾಡಿ ಆದಮೇಲೆ ತುಂಬ ಬೇಜಾರಲ್ಲಿ ಕೂತಿರ್ತಾರೆ ಇವ್ರು ಧನರಾಜ್ ಅವರು. ಸೊ ಹನುಮಂತ ಅವ್ರು ಹೋಗ್ಬಿಟ್ಟು ಸಮಾಧಾನ ಮಾಡ್ಕೊಳ್ತಾರೆ. ಸಮಾಧಾನ ಅವರು ಮಾಡ್ಕೊಳ್ಳೋದಲ್ಲದೆ ಅವ್ರ ಫ್ರೆಂಡ್ ಧನರಾಜ್ಗೂ ಸಮಾಧಾನ ಮಾಡ್ತಾರೆ, ಏನು ಬೇಜಾರು ಮಾಡ್ಕೋಬೇಡ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೇನೆ ಏನು ಮಾಡ್ತಾರೆ, ಹಾಡಿನ ಮೂಲಕ, ಅವ್ರಿಗೆ ಗೊತ್ತಲ್ವಾ, ಸೊ ಸೂಪರ್ ಸ್ಮಾರ್ಟ್ ಹನುಮಂತು. ಸೊ ಹಾಡಿನ ಮುಖಾಂತರನೇ ಟಕ್ಕರ್ ಕೊಡ್ತಾರೆ, ಎಷ್ಟು ಹೇಳಿದರೂ ಬುದ್ಧಿ ಬರಲ್ಲ ಅಂತ ಹೇಳ್ಬಿಟ್ಟು. ಸೊ ಹೌದು, ಸುದೀಪ್ ಸರ್ ಅವರು ವಾರ ಚೆನ್ನಾಗಿ ಎಷ್ಟೊಂದು ಬಡ್ಕೊಂಡಿದ್ದಾರೆ ಇವ್ರುಗಳ ಮುಂದೆ ನಿಂತು ಅವ್ರ ಕಾಲ್ಗಳು ಎಷ್ಟು ನೋವು ಬಂದಿದೆಯೋ ಗೊತ್ತಿಲ್ಲ. ಅದಾದ್ರೂ ಇವ್ರುಗಳಿಗೆ ಯಾರಿಗೂ ಬುದ್ಧಿ ಬಂದಿಲ್ಲ. ಮಂಜು ಅಂತೂ ಗೌತಮಿನ ಬಿಟ್ಕೊಡಲ್ಲ, ಏನೋ ಅವ್ರು ಹುಟ್ಟಾಗಿಂದಾನೇ ಇವ್ರು ಫ್ರೆಂಡ್ಶಿಪ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಲೆವೆಲಿಗೆ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಬಟ್ ಏನು ಅಂತ ಗೊತ್ತಿಲ್ಲ, ಇವ್ರಿಗಂತೂ ಬುದ್ಧಿ ಬರಲ್ಲ. 2 ವಾರ ಇದೆ, ಅದೇನು ಫ್ರೆಂಡ್ಶಿಪ್ಪು, ಅದೇನು ಗೇಮು, ಅದೇನು ಸಪೋರ್ಟು, ಅವಳು ಅಂತ ಬಂದರೆ, ಗೌತಮಿ ಅಂತ ಬಂದರೆ ಈ ಭವ್ಯ ಯಾರಿದ್ದಾರೆ ಹುಡುಗಿ ಮುಂದೆ ಅಂತಲೂ ನೋಡಲ್ಲ, ಮತ್ತು ಮೋಕ್ಷಿತ ಹಿಂದೆ ಇದ್ದಾರೆ ಅಂತ ನೋಡಲ್ಲ, ಜಾಡ್ಸೋದಿಯೋದಾಗಿರ್ಬೋದು, ಕುತ್ತಿಗೆ ಇಸ್ಕೋದಾಗಿರ್ಬೋದು. ನೆನ್ನೆ ಎಪಿಸೋಡಲ್ಲಿ ನೋಡಿದ್ವಿ ಯಾವ್ಯಾವ ಥರ ಅವ್ರ ಬಿಹೇವಿಯರ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇವತ್ತಿನ ಪ್ರೋಮೋ ಇಷ್ಟ ಆಗಿತ್ತು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಏನು ಚೇಂಜ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು. ಸೊ ನಾನು ಚೇಂಜ್ ಮಾಡ್ಕೊಳ್ತೀನಿ, ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇಷ್ಟೇ ಇವತ್ತಿನ ಈ ಪ್ರೋಮೋ ಬಗ್ಗೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟಿನ ಒಂದು ಪ್ರೋಮೋ ಅಲ್ಲಿ.